ಅವಳು ಕಿಡ್ನಿ ಕೊಟ್ರೆ ಮುಂದೆ ಅವಳ ಜೀವಕ್ಕೇನು ಅಪಾಯ ಇಲ್ವೇನಪ್ಪ? ರಾಯರು ಗದ್ಗದಿತರಾಗಿ ಕೇಳಿದರು. ಖಂಡಿತ ಇಲ್ಲ ತಾತ. ಮನುಷ್ಯ ಒಂದು ಕಿಡ್ನಿಯಿಂದಲೇ ಜೀವನ ಪೂರ್ತಿ ಆರೋಗ್ಯವಂತನಾಗಿ ಬಾಳ್ಬೋದು. ಭಾರತಿಯವರ 2 ಕಿಡ್ನಿಗಳು ಆರೋಗ್ಯಪೂರ್ಣವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಏನೂ ಭಯವಿಲ್ಲ. ಕಡಲಿನ ಬಡಲಿನಲ್ಲಿ ನೀರು ಉಪ್ಪಾಗಿರುತ್ತೆ ನಿಜ, ಆದರೆ ಅದೇ ನೀರು ಮೋಡದಿಂದ ಇಳಿಯುವಾಗ ಸಿಹಿಯಾಗಿರೋದಿಲ್ಲ ತಾತ. ಅವನ ಪ್ರಶ್ನೆಗೆ ರಾಯರು ಮೂಕ ವಿಸ್ಮಿತರಾದರು. ಹಿಂದೆ ದ್ವಾಪರ ಯುಗದಲ್ಲಿ ಕರ್ಣ ತನ್ನ ಕವಚ ಕೊಂಡಲಗಳನ್ನು ದಾನ ಮಾಡಿ ಮಹಾದಾನಿ ದಾನಶೂರ ಅನಿಸ್ಕೊಂಡ. ಈಗ ನಮ್ಮ ಭಾರತಿ ಆ ಕರ್ಣನಿಗಿಂತ ಏನು ಕಡಿಮೆ ಎನ್ನುತ್ತಾ ಗೋದಾಬಾಯಿ ಕಣ್ಣೊರೆಸ್ಕೊಂಡ್ರು. ಬೆಳಗ್ಗೆ ಆಗುತ್ತಲೇ ಮಾನಸ ಮಗುವನ್ನು ಗೋದಾಬಾಯಿಯ ಕೈಗೊಪ್ಪಿಸಿ ತಾನು ಗೌತಮ್ನನ್ನು ನೋಡಲು ಭಾನುವಿನೊಡನೆ ಹೊರಟಳು. ಆಸ್ಪತ್ರೆಯಲ್ಲಿ ತಾಯಿಯನ್ನು ಕಂಡ ಕೂಡಲೇ ಮಾನಸ ಅವಳನ್ನು ಬಿಗಿಯಾಗಿ ಅಪ್ಕೊಂಡ್ಳು. ಆ ಹಿತವಾದ ಅಪ್ಪುಗೆಯೇ ತಾಯಿಯ ಬಗ್ಗೆ ಅವಳಿಗಿದ್ದ ವಿಶ್ವಾಸ, ಗೌರವ ಸಾರ್ತಿತ್ತು. ಭಾನುಪ್ರಕಾಶ್ ಡಾಕ್ಟರ್ ಸುಕುಮಾರ್ ಮುಂದೆ ಭಾರತೀಯ ಕೇಸಿನ ಫೈಲ್ ಹಿಡಿದು ತೋರಿಸಿದ್ರು. ಅವರ ಟ್ರೀಟ್ಮೆಂಟ್ ಹಿಸ್ಟ್ರಿ ಎಲ್ಲ ಇದರಲ್ಲಿದೆ. ನಾನು ನಮ್ಮ ಪ್ರೊಫೆಸರ್ ಡಾಕ್ಟರ್ ಧನಂಜಯ್ ಜೊತೆಯಲ್ಲಿ ಮಾತನಾಡ್ತೀನಿ. ಭಾರತಿಯವರು ಮಾನಸಿಕವಾಗಿ ಈಗ ಸಂಪೂರ್ಣ ಅಸ್ವಸ್ಥರಾಗಿರೋದ್ರಿಂದ ಅವರ ಬದುಕಿನ ನಿರ್ಧಾರ ತಗೊಳ್ಳೋಕ್ಕೆ ಸ್ವಾತಂತ್ರ್ಯರಾಗಿದ್ದಾರೆ. ಇದರ ಬಗ್ಗೆ ನಮ್ಮ ಫ್ಯಾಮಿಲಿ ಲಾಯರ್ಗಳನ್ನು ಕನ್ಸಲ್ಟ್ ಮಾಡಿಯಾಗಿದೆ. ಸುಕುಮಾರ್ ತಲೆದೂಗಿ ತಮ್ಮ ಕನ್ನಡಕ ಸರಿಪಡಿಸಿಕೊಂಡು ಫೈಲ್ನಲ್ಲಿ ಕಣ್ಣಾಡಿಸಿದ್ರು. ವಾಸ್ ಶಿ ಆನ್ ಲಿಥೀಮ್? ಇಲ್ಲ, ಆ ಔಷಧಿ ಅವರ ದೇಹಕ್ಕೆ ಸರಿ ಹೊಂದಲಿಲ್ಲ. ಅವರು ಏನೇನು ಮಾತ್ರೆಗಳು ಸೇವಿಸಿದ್ದಾರೆ ಅನ್ನೋ ವಿವರ ಈ ಫೈಲ್ನಲ್ಲೇ ಇದೆ. ಯಾಕೆ? ಗೌತಮ್ಗೆ ಏನಾಗಬೇಕು? ಅವರ ಪತ್ನಿಯಾಗಿದ್ದರು, ಆದರೆ ಮನೋರೋಗಿಯಾಗಿದ್ದ ಹೆಂಡತಿಯ ಜೊತೆ ಬಾಳೋಕೆ ಇಷ್ಟವಿಲ್ಲದೆ ಗೌತಮ್ ಅವರನ್ನು ಡೈವರ್ಸ್ ಮಾಡಿ ಮರುಮದುವೆಯಾದರು. ಭಾನುವಿನ ಮಾತು ಕೇಳಿ ಕನ್ನಡಕದ ಹಿಂದಿನ ಸುಕುಮಾರನ ಕಣ್ಗಳು ಅರೆಕ್ಷಣ ಅವನನ್ನೇ ದಿಟ್ಟಿಸಿದವು. ಅನಂತರ ಅವರು ಕನ್ನಡಕ ಕಳಚಿ ಕರವಸ್ತ್ರದಿಂದ ಅದರ ಗಾಜನ್ನು ಒರೆಸ್ಕೊಳ್ಳುತ್ತಾ ತಲೆಯನ್ನು ಕುರ್ಚಿಗೆ ಒರಗಿಸಿದ್ರು. ನಾನು ದೇಶ ವಿದೇಶ ಸುತ್ತಿ ಡಿಗ್ರಿ ಸಂಪಾದಿಸಿಕೊಂಡು ಬಂದವನು ಡಾಕ್ಟರ್ ಭಾನುಪ್ರಕಾಶ್. ಆದರೆ ಇಂಥ ಹೆಣ್ಮಕ್ಕಳನ್ನು ನಮ್ಮ ದೇಶದ ಹೊರತು ಬೇರೆ ಕಡೆ ನಾನು ನೋಡಿಲ್ಲ. ಅದಕ್ಕೆ ಅನಿಸುತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಒಂದು ಪೂಜ್ಯ ಸ್ಥಾನ ದೊರಕಿರೋದು. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಪಡೆದು ಬಂದ ದಕ್ಷ ವೈದ್ಯರ ಬಾಯಿಂದ ಇಂಥ ಮಾತುಗಳನ್ನು ಕೇಳಿ ಭಾನು ದಂಗಾದ. ಭಾರತಿ ಗೌತಮ್ನನ್ನು ನೋಡಲು ವಾರ್ಡಿನೊಳಗೆ ಬಂದಾಗ ಅವನು ಸಂಗೀತ ಎದುರಿಗೆ ನಿಂತಿದ್ರೂ ಲೆಕ್ಕಿಸದೆ ಭಾರತಿಯತ್ತ ತನ್ನ ಕೈ ಚಾಚಿದ. ಭಾರತಿ ಅನುಮಾನಿಸಿದ್ಲು. ಅರೆ ಕ್ಷಣ ಮಾತ್ರ. ಅವಳು ನೀಡಿದ ಕೈಗಳನ್ನು ಅವನು ಭದ್ರವಾಗಿ ಹಿಡ್ಕೊಂಡ. ಭಾರತಿ, ನೀನು ಮಾಡ್ತಿರೋ ತ್ಯಾಗಕ್ಕೆ ಖಂಡಿತ ನಾನು ಅರ್ಹನಲ್ಲ. ಭಾರತಿ ನಕ್ಕಳು. ಇದರಲ್ಲಿ ತ್ಯಾಗ ಏನು ಬಂತು? ಆ ಸಾವಿತ್ರಿ ಸತ್ಯವಾನನನ್ನು ಬದುಕಿಸ್ಕೊಳ್ಳುವ ಸಲುವಾಗಿ ಯಮರಾಯನನ್ನೇ ಬೆನ್ನಟ್ಟಿ ಹೋಗಲಿಲ್ವಾ? ನಾನು ನನ್ನ ಸೌಭಾಗ್ಯ ಉಳಿಸ್ಕೊಳ್ಳೋಕೆ ನನ್ನದೊಂದು ಅವಿಭಾಜ್ಯ ಅಂಗ ಕೊಡ್ತಿದ್ದೀನಿ ಅಷ್ಟೇ. ಗೌತಮನ ಕಣ್ಣಲ್ಲಿ ಕಂಬನಿ ಇಣುಕಿತು. ನಮ್ಮ ವಿವಾಹ ವಿಚ್ಛೇದನವಾದ ಮೇಲೂ ನೀನು ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಟಿದ್ಯಾ? ನೀವು ನನಗೆ ವಿಚ್ಛೇದನ ಕೇಳಿದ್ರಿ ನಿಜ, ಆದರೆ ನಮ್ಮಿಬ್ಬರ ನಡುವೆ ಇದ್ದ ಮಧುರ ಗಳಿಗೆಗಳು, ಸವಿ ನೆನಪುಗಳನ್ನು ನೀವು ವಾಪಸ್ ಕೇಳಲಿಲ್ಲ. ಅದನ್ನೆಲ್ಲ ನಾನು ನನ್ನ ಹೃದಯದಲ್ಲಿ ಜೋಪಾನವಾಗಿ ಇರಿಸ್ಕೊಂಡಿದ್ದೀನಿ. ಇಷ್ಟು ವರ್ಷಗಳು ನೀವು ಇಲ್ಲದೆ ಜೀವಂತವಾಗಿರೋಕ್ಕೆ ನನಗೆ ಸಾಧ್ಯವಾಯಿತು. ಭಾರತೀಯ ಕೈ ಮೇಲಿದ್ದ ಅವನ ಹಿಡಿತ ಸಡಿಲವಾಯಿತು. ಗೌತಮ್ ಅದೇ ಕೈಯನ್ನು ಮುಖಕ್ಕೆ ಅಡ್ಡವಾಗಿಟ್ಕೊಂಡು ಅವನು ಸಣ್ಣಗೆ ಬಿಕ್ಕಿದಾಗ ಸಂಗೀತ ಅಲ್ಲಿ ಇರಲಾರದೆ ಹೊರಗೆ ಬಂದ್ಬಿಟ್ಲು. ಭಾರತೀಯ ಕೈಗಳು ಅಪ್ಯಯಮಾನದಿಂದ ಅವನ ತಲೆ ಕೂದಲು ನೆವರಿಸಿದವು. ಪೇಷಂಟ್ನ ತುಂಬ ಡಿಸ್ಟರ್ಬ್ ಮಾಡಬೇಡಿ, ಡಾಕ್ಟರ್ ಬೈತಾರೆ. ನರ್ಸ್ ಬಂದು ಹೇಳಿದಾಗ ಗೌತಮ್ ಬೆಡ್ಶೀಟ್ನಿಂದಲೇ ಕಣ್ಣೊರೆಸ್ಕೊಂಡ. ಭಾರತಿ ಹೊರಗೆ ನಡೆದಾಗ ಅವಳ ಕೈ ಹಿಡಿದು, ಹೋಗಬೇಡ ಭಾರತಿ, ನನ್ನನ್ನು ಬಿಟ್ಟು ಹೋಗಬೇಡ ಎಂದು ತಡೆಯುವ ಬಯಕೆಯನ್ನು ಅವನು ಬಹಳ ಪ್ರಯಾಸದಿಂದ ನಿಯಂತ್ರಿಸಿಕೊಂಡ. ಡಾಕ್ಟರ್ ಸುಕುಮಾರ್ ಭಾರತೀಯ ಕೇಸ್ ಫೈಲ್ನೆಲ್ಲ ಪರಿಶೀಲಿಸಿ ಭಾನುವನ್ನು ತಮ್ಮ ಚೇಂಬರ್ಗೆ ಕರೆಸಿದ್ರು.
ನಾನು ನಮ್ಮ ಯೂರಾಲಜಿಸ್ಟ್ ಡಾಕ್ಟರ್ ಅಮರ್ನಾಥ್ ಜೊತೆ ಚರ್ಚಿಸಿದ್ದೀನಿ. ಭಾರತಿಯವರ ಕಿಡ್ನಿ ಒಳ್ಳೆಯ ಕಂಡೀಷನಲ್ಲಿದೆ. ಅವರ ಆರೋಗ್ಯ ಕೂಡ ಸಮರ್ಪಕವಾಗಿದೆ. ಅವರು ಖಂಡಿತ ಕಿಡ್ನಿ ಡೊನೇಟ್ ಮಾಡ್ಬೋದು. ಆದಷ್ಟು ಬೇಗ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿ ಆಪರೇಷನ್ ದಿನ ಗೊತ್ತು ಮಾಡಿಬಿಡೋಣ. ಭಾನುಪ್ರಕಾಶ್ ಎದ್ದು ಅವರಿಗೆ ಹಸ್ತ ಲಘುವನ್ನಿಟ್ಟ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ಈ ವಿಷಯ ಕೇಳಿ ಎಲ್ಲರಿಗಿಂತ ಸಂತೋಷ ಪಡುವವರು ಭಾರತೀಯೇ ಎನ್ನುವಾಗ ಅವನ ದನಿ ಭಾರವಾಗಿತ್ತು. ಆಪರೇಷನ್ ದಿನದಂದು ರಾಯರು, ಮಾನಸ, ಗೋದಾಬಾಯಿ, ಅರುಂಧತಿ ಆತಂಕದ ಹೊರೆ ಹೊತ್ತು ಓಟಿಯ ಹೊರಗೆ ಕಾಯುತ್ತಾ ಕುಳಿತಿದ್ರು. ಸಂಗೀತ ಪ್ರಣತಿಯೊಡನೆ ಅಲ್ಲೇ ಓಡಾಡ್ತಿದ್ರು. ರಾಯರು ಅವಳನ್ನು ಮಾತನಾಡಿಸುವ ತೊಂದರೆ ತಗೊಳ್ಳಿಲ್ಲ. ಆಪರೇಷನ್ ಸುಮಾರು 10 ಗಂಟೆಗಳ ಕಾಲ ಹಿಡಿದಿತ್ತು. ಅನಂತರ ಭಾನುವಿನ ಶಿಫಾರಸ್ಸಿನ ಮೇರೆಗೆ ಪೋಸ್ಟ್ ಆಪರೇಟಿವ್ ವಾರ್ಡ್ನಲ್ಲಿ ಮಲಗಿಸಿದ್ದ ಭಾರತಿಯನ್ನು ಗ್ಲಾಸ್ ಪೆನ್ನಿನ ಮೂಲಕ ದೂರದಿಂದಲೇ ನೋಡುವ ಅನುಮತಿ ರಾಯರು ಮತ್ತು ಮಾನಸಾಳಿಗೆ ಮಾತ್ರ ದೊರೆಯಿತು. ಅರಿವಳಿಕೆ ಪ್ರಭಾವದಿಂದ ಕಣ್ಮುಚ್ಚಿ ಮಲಗಿದ್ದ ಭಾರತೀಯ ಮುಖದ ಮೇಲೆ ಸಂತೃಪ್ತಿಯ ನಗೆ ನವಿರಾಗಿ ಹರಡಿದ್ದನ್ನು ಕಂಡು ರಾಯರು ತಮ್ಮ ಉತ್ತರೀಯದ ತುದಿಯಿಂದ ಕಣ್ಣೊರೆಸ್ಕೊಂಡ್ರು. ಹಗುರವಾದ ಬಾಳಿಗೂ ಹಿರಿದಾದ ಧ್ಯೇಯವಿದೆ. ನಗೆಗೀಡು ಏನಿಲ್ಲ ಸೃಷ್ಟಿಯೊಳಗೆ ಎಂಬ ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ಟರವರ ಕವನದ ತುಣುಕು ನೆನಪಾಯಿತು. ನಿಜ, ಆ ದೇವನ ಸೃಷ್ಟಿಯೇ ಅದ್ಭುತ, ವೈವಿಧ್ಯಮಯ. ಅವನ ಸೃಷ್ಟಿಯಲ್ಲಿ ಯಾವುದೂ ನಿರರ್ಥಕವಲ್ಲ. ಮೊದಲ ಬಾರಿ ಮಾನಸಿಕ ರೋಗಿಯಾಗಿ ಆಸ್ಪತ್ರೆ ಸೇರಿದ ಇದೇ ಭಾರತಿ ತನ್ನನ್ನು ದೂರ ಮಾಡಿದವನ ಜೀವನಕ್ಕೆ ಆಧಾರವಾಗುವಳೆಂದು ಯಾರು ನಂಬಿದ್ರು? ನನ್ನ ಹೆಸರು ಡಾಕ್ಟರ್ ಮಾನಸ. ಭಾರತಿ ನಮ್ಮ ತಾಯಿ. ಈಗ ಅವರು ಹೇಗಿದ್ದಾರೆ? ಮಾನಸ ಡಾಕ್ಟರ್ ಅಮರ್ನಾಥರನ್ನು ವಿಚಾರಿಸಿದ್ಲು. ಅವರ ವೈಟಲ್ ಸೈನ್ಸ್ ಸರಿಯಾಗಿದೆ. 2 ದಿನಗಳು ಅವರು ಕೇರ್ನಲ್ಲೇ ಇರಲಿ. 10 ದಿನಗಳಾದ ಮೇಲೆ ಸ್ವಿಚರ್ ರಿಮೂವ್ ಮಾಡ್ತೀವಿ. ಆಮೇಲೆ ಮನೆಗೆ ಕರ್ಕೊಂಡು ಹೋಗ್ಬೋದು ಎಂದು ಅವರು ಭರವಸೆ ನೀಡಿದ ಮೇಲೆ ಮಾನಸಾಳಿಗೆ ಸಮಾಧಾನವಾಯಿತು. ಮೂತ್ರಪಿಂಡ ಪಡೆದ ಗೌತಮ್ನನ್ನು 1 ವಾರ ಐಸಿನಲ್ಲೇ ಇಡಲಾಗಿತ್ತು. ಅವನ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿದ್ದರಿಂದ ಯಾವ ಸೋಂಕು ತಗಲದಂತೆ ಎಚ್ಚರಿಕೆ ವಹಿಸಬೇಕಾಗಿತ್ತು. ಮನೆಯವರನ್ನು ಯಾರನ್ನು ಅವನ ಬಳಿ ಬಿಡ್ತಿರ್ಲಿಲ್ಲ. ಆಸ್ಪತ್ರೆಯ ಸಿಬ್ಬಂದಿಗಳು ಮಾಸ್ಕ್ ಧರಿಸಿ ಅವನ ಬೆಡ್ಗೆ ಹೋಗ್ತಿದ್ರು. ಹೊಸ ಮೂತ್ರಪಿಂಡವನ್ನು ಅವನ ದೇಹ ವಿರೋಧಿಸದಂತೆ ಔಷಧಿಗಳನ್ನು ನೀಡಲಾಗಿತ್ತು. ಭಾರತಿಗೆ ಪ್ರಜ್ಞೆ ಬಂದ ಕೂಡಲೇ ಅವಳು ಕೇಳಿದ ಮೊದಲ ಪ್ರಶ್ನೆ, ಗೌತಮ್ ಹೇಗಿದ್ದಾರೆ? ನಿನ್ನ ಶ್ರಮ ವ್ಯರ್ಥವಾಗಲಿಲ್ಲಮ್ಮ. ಗೌತಮ್ ಈಗ ಚೇತರಿಸ್ಕೊಳ್ತಿದ್ದಾರೆ. ನೀನು ಜಾಸ್ತಿ ಆಯಾಸ ಮಾಡಿಕೊಳ್ಳದೆ ಮಲ್ಗು. ರಾಯರು ಅಕ್ಕರೆಯಿಂದ ಅವಳ ತಲೆ ಸವರಿದ್ರು. ಗೌತಮನ ಯೋಗಕ್ಷೇಮ ನೋಡಿಕೊಳ್ಳೋದರಲ್ಲೇ ಮುಳುಗಿದ್ದ ಸಂಗೀತಾಳಿಗೆ ಭಾರತಿಯನ್ನು ಬಿಡುವಾಗಿ ಬಂದು ಮಾತನಾಡಿಸಲು ಸಮಯವಿರಲಿಲ್ಲ. ಗೌತಮನ ಮೂತ್ರಪಿಂಡ ದಿನಗಳು ಕಳೆದಂತೆ ಕಾರ್ಯ ನಿರಂತರವಾಗಿತ್ತು. ನಿಯಮಿತವಾಗಿ ಅದರ ಕಾರ್ಯಾಚರಣೆ ಗಮನಿಸಿ ವೈದ್ಯರು ತೃಪ್ತಿ ಸೂಚಿಸಿದ್ರು. ಭಾರತಿ ಮನೆಗೆ ಮರಳುವ ದಿನ ಸಮೀಪಿಸಿದಾಗ ಸಂಗೀತ ಅವಳನ್ನು ನೋಡಲು ಬಂದಳು. ಭಾರತಿ, ಈಗ ಹೇಗಿದೆಯಾ? ನನ್ನ ಕೆಲಸ ಒತ್ತಡಗಳಲ್ಲಿ ನಾನು ನಿನ್ನನ್ನು ನೋಡೋಕ್ಕಾಗಲಿಲ್ಲ. ನೀನು ನಮಗೆ ಮಾಡಿರೋ ಮಹಾ ಉಪಕಾರಕ್ಕೆ ನಾನು ನಿನ್ಗೆ ಎಷ್ಟು ಲಕ್ಷಗಳು ಕೊಟ್ಟರು ಸಾಲದು. ಭಾರತಿ ತೀಕ್ಷ್ಣವಾಗಿ ನಕ್ಕಳು. ಒಂದು ಕಾಲದಲ್ಲಿ ಗೌತಮ್ ಹೈಯೆಸ್ಟ್ ಬಿಡ್ ಮಾಡಿ ನನ್ನನ್ನೇ ಕೊಂಡ್ಕೊಂಡು ಬಿಡ್ತೀನಿ ಅಂತ ಹೇಳಿ ನನಗೆ ಪ್ರಪೋಸ್ ಮಾಡಿದರು. ಈಗ ನೀನು ನನ್ನ 1 ಕಿಡ್ನಿಗೆ ಬೆಲೆ ಕಟ್ಟೋಕೆ ಬಂದಿದ್ಯಾ? ಸಂಗೀತ ಅವಳ ಬಳಿ ಕುಳಿತು ಅವಳ ಕೈ ಹಿಡ್ಕೊಂಡು, ಚಿಚಿ, ನಿನಗೆ ಹಣ ಕೊಟ್ಟು ಅವಮಾನ ಮಾಡುವಷ್ಟು ನೀಚಳಲ್ಲ ನಾನು. ಸೂಜಿ ಬಳಸಿ ದಬ್ಬಳ ಎತ್ಕೊಳ್ಳೋ ನಮ್ಮಂಥವರಿಗೆ ದುಡ್ಡಿನಾಸೆ ಸಹಜ ಅಲ್ವಾ ಸಂಗೀತ? ಸಂಗೀತ ಅವಳ ಕೈಗಳನ್ನು ಕಣ್ಣುಗೊತ್ಕೊಂಡ್ಳು. ಭಾರತಿ, ನಿನಗೊಬ್ಬ ತಂಗಿ ಇದ್ದು ಅವಳೇ ಆ ಮಾತು ಆಡಿದರೆ ನೀನು ಕ್ಷಮಿಸ್ತಿರ್ಲಿಲ್ವಾ? ನನ್ನ ತಪ್ಪೆಲ್ಲ ಮರೆತು ನಮ್ಮ ಮನೆಗೆ ಬಂದ್ಬಿಡು. ನಾವಿಬ್ಬರು ಅಕ್ಕ ತಂಗಿಯರಂತೆ ಒಂದಾಗಿದ್ದು ಗೌತಮ್ನ ನೋಡ್ಕೊಳ್ಳೋಣ. ತನ್ನ ನೆರಳನ್ನು ಕಂಡ್ರೆ ರೇಗ್ ಬೀಳ್ತಿದ್ದ ಸಂಗೀತ ಈ ನಿರ್ಧಾರಕ್ಕೆ ಬರಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಿಕೊಂಡಿದ್ದಾಳೆ ಎಂದು ಭಾರತಿಗೆ ಅರಿವಾಯಿತು. ಅಲ್ಲೇ ಕುಳಿತಿದ್ದ ಮಾನಸ ಸಂಗೀತಳ ಮಾತು ತಡೆದ್ಲು.
ಅಮ್ಮನ್ನ ನಮ್ಮಿಂದ ದೂರ ಮಾಡಬೇಡಿ. ನಾನು ಬಾನು ಅವಳನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ. ಹೌದು ಭಾರತಿ, ನೀನು ನಮ್ಮ ಜೊತೆ ಬಂದ್ಬಿಡು. ನಾನು ನಿನ್ನನ್ನು ನೋಡ್ಕೊಳ್ತೀನಿ. ಗೋದಾಬಾಯಿ ದನಿಗೂಡಿಸಿದಾಗ ಭಾರತಿಯ ಮುಖ ಗಂಭೀರಗೊಂಡಿತು. ಬೇರೆಯವರ ಮನೆಗೆ ಹೋಗಿ ಅವರಿಗೆ ಹೊರೆಯಾಗಿ ಬಾಳೋಕೆ ನನಗೆ ಖಂಡಿತ ಇಷ್ಟವಿಲ್ಲ. ಯಾಕಮ್ಮ ಹಾಗಂತೀಯ? ಮದುವೆ ಆದ ಕೂಡಲೇ ನಾನು ಬೇರೆಯವಳಾಗಿ ಹೋದ್ನಾ? ಹೌದು ಮಾನಸ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ಗಾದೆಯೇ ಇದೆ. ಯಾವತ್ತು ನೀನು ಭಾನುವಿನ ಹೆಂಡತಿಯಾದೆಯೋ ಆವತ್ತೇ ನೀನು ಅವರ ಮನೆ ಸ್ವಂತದ್ದೇ ಎಂದಾಗ ಮಾನಸಳ ಮುಖ ಕುಂದಿತು. ಭಾರತಿ ಮತ್ತೆ ಸಂಗೀತಾಳತ್ತ ತಿರುಗಿ ಹೇಳಿದ್ಲು. ಸಂಗೀತ, ಕಾನೂನಿನ ಪ್ರಕಾರ ಗೌತಮ್ ನನಗೆ ವಿಚ್ಛೇದನ ನೀಡಿದ ದಿನವೇ ನಾನು ಅವರ ಮನೆಯಲ್ಲಿನ ಸ್ಥಾನ ಕಳ್ಕೊಂಡೆ. ನನ್ನ ಭಾವನೆಗಳೇನೇ ಇರಲಿ, ಈಗ ಅವರು ನಿನ್ನ ಸ್ವತ್ತು. ಇನ್ನೊಬ್ಬರ ಸ್ವತ್ತಿಗೆ ನಾನು ಯಾವತ್ತೂ ಆಸೆ ಪಡೋಳಲ್ಲ. ಭಾರತಿ ಅವರೆಲ್ಲರತ್ತ ನೋಡಿ ನಸುನಕ್ಕಳು. ನೀವೆಲ್ಲ ನನ್ನ ಬಗ್ಗೆ ತುಂಬ ಪ್ರೀತಿ ತೋರಿಸಿದ್ದೀರಿ. ಅದು ನಿಮ್ಮ ದೊಡ್ಡತನ. ಆದರೆ ಅದನ್ನು ಅಂಗೀಕರಿಸಿದ್ರೆ ನಾನು ನಿಮ್ಮ ಎದುರಿಗೆ ಬಹಳ ಸಣ್ಣವಳಾಗ್ಬಿಡ್ತೀನಿ. ಅಮ್ಮ, ನಾನು ಇದ್ದಕ್ಕಿದ್ದ ಹಾಗೆ ಏನೇನೋ ಮಾತನಾಡ್ತೀನಿ ಅಂತ ಆಶ್ಚರ್ಯ ಆಗ್ತಿದೆಯಾ ಮಾನಸ? ನಾನು ಮನೋರೋಗಿ ಆಗಿದ್ದೇ ನಿಜ, ಆದರೆ ಚಿಕಿತ್ಸೆ ನನ್ನ ರೋಗ ನಿವಾರಿಸಿದೆಯೇ ಹೊರತು ನನ್ನಲ್ಲಿರೋ ಸ್ವಾಭಿಮಾನವನ್ನು ಸಾಯಿಸಿಲ್ಲ. ನನಗೂ ನನ್ನತನ ಅನ್ನುವ ಒಂದು ಅಹಂಭಾವ ಉಳಿದುಕೊಂಡಿದೆ. ಸದ್ಯಕ್ಕೆ ನಾನಿರೋ ಮನೆಯೇ ನಂದು. ಯಾಕಂದರೆ ನನ್ನ ತಂದೆ ನನ್ನ ಬಾಳಿನುದ್ದಕ್ಕೂ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನನ್ನ ಕೈ ಹಿಡಿದು ನಡೆಸಿದವರು. ಈ ವಯಸ್ಸಿನಲ್ಲಿ ಅವರನ್ನು ಒಂಟಿಯಾಗಿ ಬಿಟ್ಟು ಯಾರ ಮನೆ ಬಾಗಿಲಿಗೂ ಹೋಗಲ್ಲ. ಭಾರತಿ ಹೇಳಿದಾಗ ರಾಯರ ಕಣ್ಗಳು ತೇವಗೊಂಡವು. ನಿನ್ನ ಮಾತು ನಿಜ ಭಾರತಿ. ನನಗೆ ನೀನು, ನಿನಗೆ ನಾನೇ ಆಧಾರ. ಈಗ ಒಂದು ವೇಳೆ ನನಗೆ ಪುನಃ ಬುದ್ಧಿ ಕೆಟ್ಟರೆ ನಿನ್ನಷ್ಟು ಸಹನೆಯಿಂದ ನನ್ನನ್ನು ಯಾರಪ್ಪ ನೋಡ್ಕೊಳ್ತಾರೆ? ಅದಕ್ಕೆ ಅಲ್ವಾ ಹೆತ್ತವರಿಗೆ ಹೆಗ್ಣ ಮುದ್ದು ಅಂತ ಹೇಳೋದು. ಭಾರತಿ ನಕ್ಕಳು. ಅವಳ ದನಿಯಲ್ಲಿ ಪರಹಾಸ್ಯವಿರಲಿಲ್ಲ, ವಾಸ್ತವಾಂಶವಿತ್ತು. ತಾಯಿಯ ನಿರ್ಧಾರದಿಂದ ಮಾನಸಳಿಗೆ ಕಳವಳವಾಯಿತು. ಅಮ್ಮ, ನಮ್ಮನೆಗೆ ಬರಲ್ಲ ಅಂತ ಇಷ್ಟು ಹಠ ಮಾಡಬಾರ್ದು. ಬಾನು, ನಾನು ಅವಳ ಭವಿಷ್ಯದ ಬಗ್ಗೆ ಇದ್ದ ಆತಂಕದಿಂದಲೇ ಚೆನ್ನಾಗಿ ಓದಿ ಡಾಕ್ಟರ್ ಆಗಿದ್ರು. ಇಲ್ದಿದ್ರೆ ಅಜ್ಜಿ ತಾತ ಆರಿಸಿದ ಗಂಡನ್ನೇ ತಲೆ ತಗ್ಗಿಸಿ ಮದುವೆಯಾಗಿ ಹಾಯಾಗಿ ಸಂಸಾರ ಮಾಡ್ಕೊಂಡಿರ್ತಿದ್ದೆ. ಸ್ವಾಭಿಮಾನ, ಸ್ವಾಭಿಲಂಬನೆ ಅಂತ ಯೋಚಿಸ್ತಾನೇ ಇರಲಿಲ್ಲ. ಸದ್ಯ ಒಳ್ಳೇದಾಯ್ತು. ಇಲ್ದಿದ್ರೆ ನೀನು ಎಲ್ಲಿ ನನ್ನನ್ನು ಮದುವೆ ಆಗ್ತಿದ್ದೆ? ಬಾನು ತುಂಟನಗೆ ಬೀರಿದಾಗ ಮಾನಸ ಕೆನ್ನೆ ಉಬ್ಸಿದ್ಲು. ಅದರಲ್ಲೂ ನನ್ನದೇ ಸ್ವಾರ್ಥನ? ಸ್ವಾರ್ಥ ಅಲ್ಲ ಚಿನ್ನ, ಋಣಾನುಬಂಧ. ನಿಮ್ಮ ತಾಯಿ ಗೌತಮ್ನಿಂದ 20 ವರ್ಷಗಳು ದೂರವಿದ್ರೂ ಅವರ ಋಣ ಅಲ್ಲಿಗೆ ಮುಗಿದಿರಲಿಲ್ಲ. ನೋಡಿದ್ಯಾ ಈಗ ನಿಮ್ಮ ತಾಯಿ ಅವರ ಮೇಲೆ ಎಷ್ಟು ದೊಡ್ಡ ಋಣದ ಭಾರ ಹೊರಿಸಿದ್ದಾರೆ? ಹೌದು, ಅವರು ಅದನ್ನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗತ್ತಾ? ಮಾನಸ ನಿಟ್ಟೆಸಿರು ಬಿಟ್ಟಾಗ ಬಾನು ಅವಳ ಭುಜ ಬಳಸಿದ. ನಿಮ್ಮ ಅಮ್ಮನ ಬಗ್ಗೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ? ಅವರನ್ನು ನಮ್ಮ ಮನೆಗೆ ಸೆಳೆಯೋ ಒಂದು ಸೂತ್ರ ನಮ್ಮ ಹತ್ರ ಇದೆ. ಅದು ಏನು ಅಂತ ಮರೆತುಬಿಟ್ಯಾ? ಏನು? ನಮ್ಮ ಪಾಪು. ಅವರನ್ನು ಬಿಟ್ಟು ನಿಮ್ಮಮ್ಮ ಎಲ್ಲೂ ಹೋಗಲ್ಲ. ಮುಂದೆ ಅವರು ನಮ್ಮನೆಗೆ ಬಂದೇ ಬರ್ತಾರೆ. ಮಕ್ಕಳನ್ನು ಕಂಡ್ರೆ ಅಷ್ಟು ಆಸೆ ಪಡುವ ಅವರು ಮೊಮ್ಮಗುನ ಬಿಟ್ಟು ದೂರ ಇರ್ತಾರಾ? ಅವನ ಮಾತಿನಿಂದ ಮಾನಸಾಳ ಮುಖದಲ್ಲಿ ನಗುವಿನ ಹೂವು ಹರಳಿತು. ಎಷ್ಟು ಬೇಗ ನನ್ನ ಮನಸ್ಸು ಹಗುರ ಮಾಡಿಬಿಟ್ಟೆ ಬಾನು. ಯು ಆರ್ ವಂಡರ್ಫುಲ್. ಕಾಂಪ್ಲಿಮೆಂಟ್ ಸಾಲದು. ಬಾನು ತುಟಿ ಕೊಂಕಿಸಿದ. ಯು ಆರ್ ಸೋ ಸ್ವೀಟ್. ನಾನೇನು ತಿನ್ನೋ ಪದಾರ್ಥನಾ? ಯು ಆರ್ ಸಿಂಪ್ಲಿ ಗ್ರೇಟ್. ತುಂಬ ನಾಟಕೀಯದ ಮಾತು. ಅವನು ಹೇಳಿದಾಗ ಮಾನಸ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮೆಲ್ಲನೆ ಹೇಳ್ದ. ಆಳವಾದ ಸಾಗರ ನೋಡಿದಾಗ ಮನಸ್ಸು ಪರವಶವಾಗಿ ವರ್ಣಿಸೋಕೆ ಪದಗಳೇ ಸಿಗಲ್ವಂತೆ. ಬರಿಯ ಬಾಯಿ ಮಾತುಗಳಲ್ಲೇ ನಿನ್ನ ವ್ಯಕ್ತಿತ್ವ ನಾನು ಅಳಿಯಲಾರೆ ಬಾನು. ಅವಳಿಗೆ ತನ್ಮೇಲಿದ ಉನ್ನತ ಭಾವನೆಗೆ ಅವನಿಗೆ ಹೃದಯ ತುಂಬಿ ಬಂತು. ನಕ್ಕು ಅವಳನ್ನು ಎದೆಗೊತ್ಕೊಂಡ. ಭಾರತಿಯನ್ನು ಮನೆಗೆ ಬಿಡಲು ಬಾನು ಕಾರ್ ತಂದು ಆಸ್ಪತ್ರೆಯ ಆವರಣದಲ್ಲಿ ನಿಲ್ಲಿಸಿದ. ಮನೆಗೆ ಹೋಗುವ ಮುನ್ನ ಭಾರತಿ ಸಂಗೀತಾಳನ್ನು ಕಂಡು, ಸಂಗೀತ, ನಿನ್ನಲ್ಲಿ ನನ್ನದೊಂದು ಬೇಡಿಕೆ. ಗೌತಮ್ನ ಆರೋಗ್ಯ ಇನ್ಮುಂದೆ ಸೂಕ್ಷ್ಮವಾಗಿರುತ್ತೆ. ಅವರನ್ನು ಮನೆಯಲ್ಲಿ ಆಳು ಕಾಳುಗಳ ಕೈಗೆ ಬಿಡದೆ ನೀನು ಹುಷಾರಾಗಿ ನೋಡ್ಕೊ.
ಆಳ್ಗಳು ದುಡ್ಡು ಕೊಟ್ಟರೆ ಸೇವೆ ಮಾಡ್ತಾರೆ, ಆದರೆ ಮನೆಯವರ ಪ್ರೀತಿಯಿಂದ ಮಾಡೋ ಆರೈಕೆ ಸಂಜೀವನಿ ಆಗುತ್ತೆ ಅಲ್ವಾ ಎನ್ನುವಷ್ಟರಲ್ಲಿ ಭಾರತೀಯ ದನಿ ಗದ್ಗದಿತಗೊಂಡಿತು. ನೀನು ಅವರಿಗೆ ಪುನರ್ಜನ್ಮ ಕೊಟ್ಟು ನನಗೆ ನೀಡಿದೀಯಾ ಭಾರತಿ. ಅವರನ್ನು ನನ್ನ ಪ್ರಾಣ ಪದಕದಂತೆ ಕಾಪಾಡ್ಕೊಳ್ತೀನಿ. ಅವರ ಮನೆಗೆ ಬಂದಮೇಲೆ ನೀನು ಅವರನ್ನು ನೋಡೋಕ್ಕೆ ಖಂಡಿತ ಬರಬೇಕು. ಅದಕ್ಕೆ ಉತ್ತರವಾಗಿ ಭಾರತಿ ನಸು ನಕ್ಕಳಷ್ಟೇ. ಕೊನೆಗೂ ನೀನು ನಮ್ಮಿಂದ ಏನೂ ಪಡಿಲಿಲ್ವಲ್ಲ ಭಾರತಿ. ಸಂಗೀತ ನೊಂದು ನುಡಿದ್ಲು. ಪಡೆದಿದ್ದೀನಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ. ಬಾಯಿ ತುಂಬ ಮನೆಗೆ ಬಾ ಅಂತ ಕರೆದಿಯಲ್ಲ, ಆ ಕರೆಗಿಂತ ಅಮೂಲ್ಯವಾದುದು ನನಗೇನಿದೆ. ಭಾರತಿ ಅವಳ ಕೈ ಅದುಮಿದಾಗ ಅವಳು ನಗೆಯ ಬೆಳಕಲ್ಲಿ ಸಂಗೀತ ಹೊಸ ಬದುಕನ್ನೇ ಕಲ್ಪಿಸ್ಕೊಂಡ್ಳು. ಭಾರತಿ ಅವಳಿಂದ ಬೀಳ್ಕೊಂಡು ಹೊರಗೆ ಬಂದಾಗ ರಾಯರು ಬಾನು ಅವಳಿಗಾಗಿ ಕಾಯುತ್ತಿದ್ರು. ಕಾರ್ಮಣ್ಯೆ ವಾದಿಕಸ್ತೆ ಮಾ ಪಾಲೇಶು ಕದಾಚನ. ಕರ್ಮ ಮಾಡಿದಷ್ಟೇ ಅವಳ ಕರ್ತವ್ಯವಾಗಿತ್ತು. ಅದರಲ್ಲಿ ಅವಳ ಬಾಳಿನ ಸಾರ್ಥಕತೆ ಅಡಗಿತು. ಅದರ ಫಲದ ಮೇಲೆ ಅವಳು ಯಾವ ಹಕ್ಕು ಸ್ಥಾಪಿಸಿರಲಿಲ್ಲ. ಭಾರತಿ ಹಿಂತಿರುಗಿ ನೋಡದೆ ಕಾರ್ ಹತ್ತಿದಾಗ ಅದು ತನ್ನ ಕಣ್ಣಿನಿಂದ ಮರೆ ಆಗುವವರೆಗೂ ಸಂಗೀತ ನೋಡುತ್ತಾ ನಿಂತಿದ್ಲು. ಮನಸ್ಸು ಭಾರತೀಯ ವ್ಯಕ್ತಿತ್ವವನ್ನು ಅಳೆಯುತ್ತಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.